ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಪ್ರಕರಣಕ್ಕೆ ಮತ್ತೆ ಹೊಸ ಟ್ವಿಸ್ಟ್. ತನಿಖೆಯ ಬದಲು ವಿಡಿಯೋ ಲೀಕ್ ಬುಡಕ್ಕೆ ಕೈ ಹಾಕಿದ ಖಾಕಿ. ಪ್ರಕರಣ ಡೈವರ್ಟ್ ಮಾಡ್ತಿದ್ದಾರಾ ಕೇಶವಪುರ ಪೊಲೀಸರು? ಎಸ್, ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಬಂಧನ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ಬೇರೆಯದ್ದೇ ಹೆಜ್ಜೆ ಇಟ್ಟಿದ್ದಾರೆ. ಪೊಲೀಸರ ವಶದಲ್ಲಿದ್ದಾಗಲೇ ಮಹಿಳೆ ವಿವಸ್ತ್ರವಾಗಿದ್ದ ಹೇಗೆ? 7-8 ಪೊಲೀಸರು ಇದ್ರೂ ಕೂಡ ಮಹಿಳೆಯನ್ನ ಪೊಲೀಸರು ತಡೆಯಲು ವಿಫಲವಾಗಿದ್ದ ಹೇಗೆ? ಪೊಲೀಸರೇ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಿದ್ರ ಅಥವಾ ಮಹಿಳೆಯೇ ವಿವಸ್ತ್ರಗೊಂಡ್ಲ? ಬಿಜೆಪಿ ಮಾಡಿರುವ ಆರೋಪ ನಿಜಾನಾ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸೋ ಬದಲು ವಿಡಿಯೋ ವೈರಲ್ ಆಗಿದ್ದ ಹೇಗೆ, ವಿಡಿಯೋ ವೈರಲ್ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಮುಂದಾಗಿದ್ದಾರೆ. ಈ ಮೂಲಕ ತನಿಖೆಯ ದಾರಿ ತಪ್ಪಿಸಲು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಬಂಧನ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ತಮ್ಮ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದು ವರಸೆಯನ್ನು ಶುರು ಮಾಡಿರುವಂಥದ್ದು. ಈಗ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದು ವಿಡಿಯೋನ ಯಾರು ಲೀಕ್ ಮಾಡಿದರು, ಯಾಕೆ ಲೀಕ್ ಮಾಡಿದರು ಅನ್ನೋದಕ್ಕೆ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಪೊಲೀಸರ ಈ ನಡೆ ಏನಿದೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ತರಿಸ್ತಾ ಇದೆ. ಒಂದು ಕಡೆ ಒಂದು ಸುವರ್ಣ ಕಲ್ಕುಂಟ್ಲ ಮೇಲೆ FIR ಆಗಿದೆ, ಆಕೆಯ ಬಂಧನ ಆಗಿಲ್ಲ. ಇನ್ನು ಸುಜಾತ ಹಂಡಿ ಬಂಧನದ್ದು ಇಡೀ ದೇಶವ್ಯಾಪ್ತಿ ಚರ್ಚೆ ಆಗ್ತದೆ, ಆ ಬಗ್ಗೆ ಯಾವುದೇ ರೀತಿ ಕ್ರಮಗಳಿಲ್ಲ. ಆದರೆ ಕೇವಲ ಈ ಒಂದು ವಿಡಿಯೋ ಹಿಂದೆ ಯಾಕೆ ಬಿದ್ದಿದ್ದಾರೆ ಅನ್ನೋದು ಈಗ ಕುತೂಹಲದ ಪ್ರಶ್ನೆ ಆಗಿರುವಂಥ. ಮಹಿಳೆಯ ಕುಟುಂಬಸ್ಥರಿಂದ ಪಾಲಿಕೆ ಸದಸ್ಯ ವಿರುದ್ಧ ದೂರು, ನಿರೀಕ್ಷಣಾ ಜಾಮೀನಿಗೆ ದೂರುದಾರೆ ಅರ್ಜಿ ಸಲ್ಲಿಕೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ವಿವಸ್ತ್ರ ಪ್ರಕರಣದಿಂದ ಸರ್ಕಾರ ತೀವ್ರ ಮುಜುಗರಕ್ಕೊಳಗಾಗಿದೆ. ಮಹಿಳೆಯದ್ದೇ ತಪ್ಪು ಅಂತ ಬಿಂಬಿಸುತ್ತಿದ್ದ ಪೊಲೀಸರು ತೀವ್ರ ಟೀಕೆ ವ್ಯಕ್ತವಾಗ್ತಿದ್ದಂತೆ ದೂರುದಾರೆ ಹಾಗೂ ಕಾಂಗ್ರೆಸ್ ಸದಸ್ಯೆ ಸುವರ್ಣ ವಿರುದ್ಧವೂ ಕೂಡ FIR ದಾಖಲಿಸಿದ್ದಾರೆ. ಸಂತ್ರಸ್ತೆ ಸುಜಾತ ಸಹೋದರ ಮರಿಯಾ ದಾಸ್ ಕೊಟ್ಟಿರುವ ದೂರಿನ ಮೇರೆಗೆ ಸುವರ್ಣ ಮತ್ತು ಕುಟುಂಬಸ್ಥರು ಸೇರಿ ಒಟ್ಟು 9 ಜನರ ಮೇಲೆ FIR ದಾಖಲಾಗಿದೆ. ಜನವರಿ 2ರಂದು ಘಟನೆಯನ್ನು ಆಧರಿಸಿ ಜೀವ ಬೆದರಿಕೆ, ಮಾರಣಾಂತಿಕ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪವನ್ನು ಮಾಡಿ ದೂರು ಕೊಡಲಾಗಿದೆ. ಇದೀಗ BNS ಸೆಕ್ಷನ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪರಮೇಶ್ವರ್ ಭೇಟಿಯಾದ ಶಾಸಕ ಪ್ರಸಾದ್ ಅಬ್ಬಯ್ಯ. ತನಿಖೆಗೂ ಮುನ್ನವೇ ಪೊಲೀಸರಿಗೆ MLA ಕ್ಲೀನ್ ಚಿಟ್. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ದಾರೆ. ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಪ್ರಸಾದ್ ಅಬ್ಬಯ್ಯ ಇನ್ವೆಸ್ಟಿಗೇಷನ್ಗೂ ಮುನ್ನವೇ ಪೊಲೀಸರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆ ಮಹಿಳೆಯ ಮೇಲೆ ಹಿಂದೆ ಕೇಸ್ಗಳಿವೆ, ಆಕೆಯೇ ಬಟ್ಟೆ ಬಿಚ್ಚಿದಾಳೆ ಅಂಥೇಳಿ ಪೊಲೀಸರು ಹೇಳಿದ್ದಾರೆ. ಯಾವ ಪೊಲೀಸರು ಕೂಡ ಮಹಿಳೆಯ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದೊಂದು ಪ್ರೀ ಪ್ಲಾನ್ ಅಂಥೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಕೂಡ ನಾನು ಕಮಿಷನರ್ ಜೊತೆ ಚರ್ಚೆ ಮಾಡಿದಾಗ ಕೂಡ ಅವ್ರು ಕೆಲವು ಪ್ರೂಫ್ ಇದೆ, ಆ ಪ್ರೂಫನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದು ನೋಡೋಣ. ನಮಗೆ ತಿಳಿದ ಹಾಗೆ ಯಾರೊಬ್ಬ ಮಹಿಳಾ ಪೊಲೀಸರು ಕೂಡ ಆ ರೀತಿ ಬಟ್ಟೆ ಬಿಚ್ಚಿ ಆ ರೀತಿ ಹಲ್ಲೆ ಮಾಡುವಂಥದ್ದು ನಾನು ಇಲ್ಲಿವರೆಗೆ ಕೇಳಿಲ್ಲ. ಆ ರೀತಿ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವರು ಕೂಡ ಪೊಲೀಸರು, ಮಹಿಳೆಯರು, ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ. ನಾವು ಹಿಂದೆ ಆ ಮಹಿಳೆ ಮೇಲೆ ಕೆಲವು ಕೇಸ್ಗಳಿದ್ದಂಥದ್ದು ಮತ್ತು ಎಲ್ಲೋ ನಮ್ಗೆ ಅನ್ನಿಸ್ತದೆ. ಯಾವ ಕಾರಣಕ್ಕೂ ಕೂಡ ಒಬ್ಬ ಮಹಿಳೆ ಮೇಲೆ ಆ ರೀತಿ ಪೊಲೀಸರು ಹಲ್ಲೆ ಮಾಡುವಂಥದ್ದು ನಾವು ಯಾವುದೋ ಹಿಸ್ಟ್ರಿನೇ ನೋಡಿಲ್ಲ. ಆದರೆ ಇವರು ಈ ರೀತಿ ಆರೋಪ ಮಾಡ್ತಿರೋದು, ಏಕಾಏಕಿ BJPಯವರು ಹೋರಾಟ ಮಾಡೋದು, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅನ್ನಿಸ್ತದೆ. ನೋಡೋಣ. ಹುಬ್ಬಳ್ಳಿ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅವರು ಪರಮೇಶ್ವರವನ್ನ ಭೇಟಿ ಮಾಡಿದರು. ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಸದಾಶಿವನಗರದ ಪರಮೇಶ್ವರ್ ಭೇಟಿ ಮಾಡಿ ಅಲ್ಲೇ ಚರ್ಚೆ ಕೂಡ ಮಾಡಿದ್ದಾರೆ. ಜೊತೆಗೆ ಅನಂತರ ಅವ್ರು ಮಾತಾಡಿದಂತಹ ಪ್ರಸಾದ್ ಅಬ್ಬಯ್ಯನವರು ಪೊಲೀಸರಿಗೆ ಕ್ಲೀನ್ ಚಿಟ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರ ತಪ್ಪಿಲ್ಲ, ಪೊಲೀಸರು ಆಕೆಯನ್ನು ವಿವಸ್ತ್ರಗೊಳಿಸಿಲ್ಲ, ಆಕೆನೇ ಆ ಕೆಲಸ ಮಾಡ್ಕೊಂಡಿದ್ದಾಳೆ. ಇತಿಹಾಸದಲ್ಲೆಲ್ಲೂ ಕೂಡ ಪೊಲೀಸರು ಈ ಥರ ಕೆಲಸ ಮಾಡಿರೋದು ಉದಾಹರಣೆ ಇಲ್ಲ. ಆಕೆ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಆ ಹಿನ್ನೆಲೆಯಲ್ಲೇ ನಮಗೆ ಆಕೆ ಮೇಲೆ ಸಂಶಯ ಇದೆ, ಆಕೆ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಾ ಇದೆ. ಇದು ಒಂದು ರೀತಿಯಲ್ಲಿ ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ BJP ಕೂಡ ಸುಳ್ಳು ಆರೋಪ ಮಾಡ್ತಿದೆ ಅನ್ನುವಂಥ ಮಾತನ್ನು ಕೂಡ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಮತ್ತೆ ಅಂತರ ಕಾಯ್ದುಕೊಂಡ ಗೃಹ ಸಚಿವರು, ಪೊಲೀಸರು ಟಾರ್ಗೆಟ್ ಮಾಡಲಿಲ್ಲ ಅಂತ ಸ್ಪಷ್ಟನೆ. ಗೃಹ ಸಚಿವ ಪರಮೇಶ್ವರ್ ಹುಬ್ಬಳ್ಳಿಯ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಮಿಷನರ್ ಶಶಿಕುಮಾರ್ ಅವರು ಪ್ರಕರಣದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನೇನಿದೆ, ಪೊಲೀಸರು ವಿವಸ್ತ್ರ ಮಾಡಲಿಲ್ಲ, ಆಕೆಯೇ ವಿವಸ್ತ್ರ ಮಾಡಿಕೊಂಡ್ರು ಅಂಥೇಳಿ ತಿಳಿಸಿದ್ದಾರೆ. ಹೆಣ್ಣು ಮಗಳ ವಿಚಾರದಲ್ಲಿ BJP ರಾಜಕೀಯ ಮಾಡೋದು ಸರಿಯಲ್ಲ. ಯಾರನ್ನೂ ಕೂಡ ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡಿಲ್ಲ. ಪೊಲೀಸರು ಇದನ್ನು ಮಾಡೋದೂ ಇಲ್ಲ. ನಾವು ಅವರಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನಿಸುತ್ತೆ ನನಗೆ. ನಾವು ವಿವಸ್ತ್ರ ಮಾಡಿಲ್ಲ, ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ.
ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ರಾಜಕೀಯ ಮಾಡಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ, ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನು ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಯಾವ ಪಕ್ಷದವರನ್ನು ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಮಾಡೋಕೂಡ್ದು. ನಾವು ಮಾಡೋದಕ್ಕೆ ಅವರಿಗೆ ಯಾವುದೇ ಅವಕಾಶಗಳನ್ನು ನಾವು ಕೊಡೋದು ಇಲ್ಲ. ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ, ಸುಮೋಟೋ ದೂರು, ಡಿಜಿಪಿಗೆ ಪತ್ರ. ಇನ್ನು ಹುಬ್ಬಳ್ಳಿ ಪ್ರಕರಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣದಲ್ಲಿ ಸುಮೋಟೋ ದೂರು ದಾಖಲಿಸಿಕೊಂಡಿದೆ. ಪ್ರಕರಣದ ಸಂಪೂರ್ಣ ಮಾಹಿತಿ ಕೇಳಿ ಡಿಜಿಪಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರ ಬರೆದಿದೆ. ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಹೋಗಿ ಸುಜಾತ ಮೇಲೆ ಹಲ್ಲೆ ಮಾಡ್ತಾರೆ. ನಂತರ ಕಾರ್ಪೊರೇಟ್ ಕಡೆಯವರ ದೂರಿನ ಮೇರೆಗೆ ಪೊಲೀಸರು ಸುಜಾತ ಅವರನ್ನು ಬಂಧಿಸ್ತಾರೆ. ಆಗ ಆಕೆಯ ಬಟ್ಟೆ ಬಿಚ್ಚಿಕೊಂಡ್ರು ಅಂಥೇಳಿ ಪೊಲೀಸರು ಹೇಳಿದ್ದಾರೆ. ಪೊಲೀಸರು ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನಿಸಿದ್ದಾರೆ. ಸಿಎಂ, ಗೃಹ ಸಚಿವರು ಪೊಲೀಸರ ಪರ ಮಾತನಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂಥೇಳಿ ಸಿಎಂ ಹೇಳ್ಬೋದಿತ್ತಲ್ಲ, ಈ ಥರದ ದಾದಾಗಿರಿ ನಡೆಯಲ್ಲ ಅಂಥೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಗೇಡಿನ ಸಂಗತಿ. ಆಮೇಲೆ ಹೇಳ್ತಾರ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ, ಇದು ಒಳ್ಳೇದಲ್ಲ ಅಂತ ಹೇಳ. ನಾವೇನು ನಿಮ್ಗೆ ಅಲ್ಲಿದ್ದಂಥ MLA ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ. ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಿಮ್ಮೊಂದು ಊರಲ್ಲಿ ಹಾಕೋತಾರೆ, ನೋಡ್ಕೋತ ಕೊಡ್ತೀರಿ ನೀವು. ಮತ್ತು ಈ ಪೊಲೀಸರ ಬಿಹೇವಿಯರ್, ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಆಫೀಸರ್ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ. ಬಿಹೇವಿಯರ್ ಏನು ಇವ್ರದ್ದು? ರಾತೋರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಳ್ಳಿ ಎಳ್ಕೊಂಬಂದಾರ. ಅದ ಅವ್ರ ಮೇಲೆ ಕಂಪ್ಲೇಂಟ್ ಹೊಂಡ್ರೆ ಕಂಪ್ಲೇಂಟು ತೊಗೊಂಡಿಲ್ಲ, ಅರೆಸ್ಟು ಮಾಡಿಲ್ಲ. ಮತ್ತು ಈಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಲು, ಅವಳೇ ಶೂಟಿಂಗ್ ಮಾಡ್ಕೊಂಡ್ಲು, ಇನ್ನು ಸೆಲ್ಫಿ ಮಾಡ್ಕೊಂಡ್ಲ, ಮತ್ತು ಅವರಿಗೆ ಕಡದ್ಲು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ. ಎಲ್ಲಿದೆ ಸರ್ಟಿಫಿಕೇಟ್? ಟೆಸ್ಟ್ ಎಲ್ಲಿ ಮಾಡಿಸಿದ್ದೀರಿ? ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ? ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ದಾದಾಗಿರಿ ನಡೆಯುವುದಿಲ್ಲ ಇದು. ಒಟ್ನಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣದ ತನಿಖೆ ಮೊದಲೇ ಬೇರೆ ಆಯಾಮವನ್ನು ಪಡೆದುಕೊಂಡಿದೆ. ಮಹಿಳೆಯ ಹಿನ್ನೆಲೆ ಸರಿಯಿಲ್ಲ ಅಂಥೇಳಿ ವಾದವನ್ನು ಮುಂದಿಡ್ತಿದ್ದಾರೆ. ಸದ್ಯಕ್ಕೀಗ ಪ್ರಕರಣ ಬಿಜೆಪಿ ಕಾಂಗ್ರೆಸ್ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.